ಹಾಯ್ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ಗುರು ನರಸಿಂಹನ ಮನೆಯಲ್ಲಿ ಇದ್ದಾರೆ. ಆಗ ಗುರುವನ್ನು ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಗುರು ಅವರು ಚಿರು ಥರ ಕಾಣ್ತಾ ಇಲ್ವಾ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಹಾಗೆ ಅಂದಾಗ ಗುರುಗೆ ಏನೋ ಒಂದು ಯೋಚನೆ ಬಂದು ಅವರು ಅಲ್ಲಿಂದನೇ ತಲೆ ಸುತ್ತಿ ಬೀಳ್ತಾನೆ. ಆಗ ಎಲ್ಲರೂ ಕೂಡ ನೀರೆಲ್ಲ ಕೊಟ್ಟು ಗುರುವನ್ನು ಸಮಾಧಾನ ಮಾಡಿ ನಿಲ್ಲಿಸ್ತಾ ಇದ್ದಾರೆ. ಆ ಕಡೆ ಸಂಜನಾ ಕೂಡ ತಿಂಡಿ ಎಲ್ಲ ಕೊಟ್ಟು ಗುರುಗೆ ಸಮಾಧಾನವನ್ನು ಮಾಡ್ತಾ ಇದ್ದಾಳೆ. ಇತ್ತ ಅರ್ಚನಾ ಸಾನ್ವಿ ಯೋಚನೆಯನ್ನೇ ಮಾಡ್ತಾ ಇದ್ದಾಳೆ. ಅವಳ ಬಾಸ್ ಹೇಳಿರುವಂತಹ ಮಾತುಗಳು, ಸಾನ್ವಿ ಇನ್ನೂ ಹೆಚ್ಚು ದಿನ ಬದುಕೋದಿಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿರೋದನ್ನು ಅರ್ಚನಾ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಆಗ ದಿಶಾ ಅಲ್ಲಿಗೆ ಬಂದ್ಬಿಟ್ಟು ಕೇಳ್ತಾ ಇದ್ದಾಳೆ, ನೀವ್ಯಾಕೆ ಕೆಳಗಡೆ ಪೂಜೆಗೆ ಬಂದಿಲ್ಲ ಅಂತ ಹೇಳಿ ಅರ್ಚನಾಗೆ ಕೇಳಿದಾಗ, ಅರ್ಚನಾ ನನಗೆ ತುಂಬಾ ಪ್ರಶ್ನೆಗಳು ಕಾಡ್ತಾ ಇದೆ, ಹಾಗೆ ತುಂಬಾ ಗೊಂದಲಗಳು ಕೂಡ ಕಾಣ್ತಾ ಇದೆ. ಒಂದು ಜೀವ ಉಳಿಸೋಕೆ ಒಂದು ತಪ್ಪು ಮಾಡ್ಬೋದಾ ಅಂತ ಹೇಳಿ ದಿಶಾ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಆಗ ದಿಶಾ, ಒಂದು ಜೀವ ಉಳಿಸೋಕ್ಕಾಗಿ ಒಂದು ತಪ್ಪು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಅದೇ ರೀತಿ 1000 ಸುಳ್ಳು ಹೇಳಿ ಒಂದು ಮದುವೆನ ಕೂಡ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಒಂದು ಜೀವ ಉಳಿಸೋಕ್ಕಾಗಿ ತಪ್ಪು ಮಾಡೋದ್ರಲ್ಲಿ ಯಾವ ಇದು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಹಾಗೆ ಅರ್ಚನಾ ಆಗ ಬಾಸ್ನ ಬಳಿ, ನನಗೆ ಈ ಕೆಲಸ ಇಷ್ಟ ಇಲ್ಲ ಅಂದರೂ ಕೂಡ ಸಾನ್ವಿಗಾಗಿ ಈ ಕೆಲಸವನ್ನು ಒಪ್ಕೊಂಡಿದ್ದೀನಿ ಅಂತ ಹೇಳಿ ಬಂದಿರೋದನ್ನ ಯೋಚನೆ ಮಾಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ದಿಶಾ, ನೀವ್ಯಾಕೆ ಹೀಗೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಆಗ ಅರ್ಚನಾ, ನನಗೆ ಯಾಕೋ ಸುಮ್ಮನೆ ಕೇಳಬೇಕು ಅಂತ ಹೇಳಿ ಅನಿಸ್ತು, ಅದಕ್ಕೋಸ್ಕರ ನಾನು ಕೇಳಿದೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆಗ ದಿಶಾ, ಸರಿ ಆಯಿತು, ಕೆಳಗಡೆ ಪೂಜೆ ಇದೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇದ್ದಾಳೆ. ಇತ್ತ ನರಸಿಂಹ, ಎಷ್ಟು ದಿನ ಆಗೋಯ್ತು ಅಂತ ಹೇಳಿ ಪೊಲೀಸ್ ಅಪ್ಪ ಹೇಳ್ತಾ ಇದ್ದಾರೆ. ಒಟ್ಟಿಗೆ ಡ್ಯೂಟಿಗೆ ಹೋಗದೆ ನಾವಿಬ್ಬರು ಎಷ್ಟು ದಿನ ಆಗೋಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಗುರು ಬಂದುಬಿಟ್ಟು, ನೀವು ಪೊಲೀಸಾ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಗ ಇವರಿಬ್ಬರು ಕೂಡ, ಇಲ್ಲ ನಾವಿಬ್ಬರು ನಾಟಕ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಗುರುವನ್ನು ಕಳಿಸ್ಬಿಡ್ತಾರೆ. ನಂತರ ನರಸಿಂಹನ ಬಳಿ ಅಪ್ಪ ಅವರ ಮೇಲೆ ಡೌಟನ್ನು ಹಾಕ್ತಾ ಇದ್ದಾರೆ. ಗುರು ನೋಡಿದರೆ ಶ್ರೀಮಂತರ ರೀತಿ ಕಾಣ್ತಾ ಇದ್ದಾರೆ, ಅವರು ಶ್ರೀಮಂತರ ಮನೆಯಿಂದ ಬಂದ ಹಾಗೆ ಕಾಣ್ತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆಗ ನರಸಿಂಹ, ನೋಡೋಣ, ಅವರಿಗೆ ಔಷಧಿಯನ್ನು ಕೊಡಿಸ್ತಾ ಇದ್ದೀವಲ್ವಾ, ನೆನಪಿನ ಶಕ್ತಿ ಬೇಗ ಬರ್ಬೋದು, ಆಗ ಏನಂತ ಹೇಳಿ ಗೊತ್ತಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇದ್ದಾರೆ. ಇತ್ತ ಸಂಜನಾ ಅವರ ಅಪ್ಪನ ಗಾಡಿಗೆ ಅಡ್ಡ ಬಂದು ನಿಲ್ತಾ ಇದ್ದಾಳೆ. ಅವರ ಅಪ್ಪ ಇಳಿದು ಬಂದುಬಿಟ್ಟು, ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತ ಹೇಳಿ ಕೇಳಿದಾಗ, ನನ್ನ ಗಂಡನಿಗೆ ತುಂಬಾ ಅವಮಾನ ಮಾಡ್ತಾ ಇದ್ದೀರಾ, ಈ ರೀತಿ ಅವಮಾನಗಳನ್ನು ಮಾಡಿದರೆ ನಾನು ಸುಮ್ಮನಿರೋದಿಲ್ಲ, ಯಾಕಂದರೆ ನಾನೀಗ ಹಳೆಯ ಸಂಜನಾ ಆಗಿ ಉಳಿದಿಲ್ಲ, ಅವನ ವಿಷಯಕ್ಕೆ ಏನಾದರೂ ನೀವು ಬಂದರೆ ನಾನು ನನ್ನ ಅಪ್ಪ ಅಂತ ಹೇಳಿ ಕೂಡ ನಾನು ನೋಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಹಾಗೆ ನರಸಿಂಹನ ಅಳಿಯ ಅಂತ ನೀವು ಯಾವಾಗ ಒಪ್ಕೋತೀರೋ ಅಲ್ಲಿಯವರೆಗೂ ನಾನು ಮನೆಗೂ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಹಾಗೆ ನಿನ್ನೆ ನಡೆದಿರುವಂತಹ ನರಸಿಂಹನ ವಿಷಯವನ್ನು ನಮ್ಮ ಮಾವಂಗೇನಾದರೂ ಗೊತ್ತಾದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇದ್ದಾಳೆ. ಇತ್ತ ಪೂಜೆಗೆ ಕೂರೋಕೆ ದಂಪತಿನೇ ಬೇಕು ಅಂತ ಹೇಳಿ ಪುರೋಹಿತರು ಹೇಳ್ತಾ ಇದ್ದಾರೆ. ಆಗ ಸೌಂದರ್ಯ ಪೂಜೆಗೆ ಕೂರಲು ಸಾಧ್ಯವಾಗ್ತಿಲ್ಲ, ಯಾಕಂದರೆ ಸೌಂದರ್ಯನ ಗಂಡ ಅವಳ ಪಕ್ಕ ಇಲ್ಲ. ಹಾಗಾಗಿ ಈಗ ದಿಶಾ ಮತ್ತು ಚಿರುನೇ ಪೂಜೆಗೆ ಕೂರಬೇಕು ಅಂತ ಹೇಳಿ ಮನೆಯವರೆಲ್ಲ ಹೇಳೋದ್ರಿಂದ ಚಿರು ಮತ್ತು ದಿಶಾ ಇಬ್ಬರೇ ಪೂಜೆಗೆ ಕೂರ್ತಾ ಇದ್ದಾರೆ. ಇದರಿಂದ ಚಿರುಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದರೆ ಚಿರು ಆ ಪೂಜೆಯನ್ನು ಮಾಡಿಸ್ತಿರೋದೇ ದಿಶಾಳ ಬಣ್ಣವನ್ನು ಕಳಿಸೋಕ್ಕೋಸ್ಕರ. ಹಾಗಾಗಿ ಚಿರು ಹೇಳ್ತಾ ಇದ್ದಾನೆ, ಎಲ್ಲರೂ ಕೂಡ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆಗ ಚಿರು ಪಕ್ಕ ಕೂತ್ಕೊಂಡು ದಿಶಾಗೆ ಹೇಳ್ತಾ ಇದ್ದಾರೆ, ತುಂಬಾ ಭಕ್ತಿಯಿಂದ ಬೇಡಿಕೊಳ್ಳಿ, ಯಾಕಂದರೆ ಈ ಪೂಜೆಯ ನಂತರ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ, ಹಾಗೆ ಇಲ್ಲಿ ತುಂಬಾ ಬದಲಾವಣೆಗಳು ಕೂಡ ಕಾಣ್ತವೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ಎಲ್ಲರೂ ಕೂಡ ಭಕ್ತಿಯಿಂದ ದೇವರನ್ನು ಬೇಡಿಕೊಳ್ಳೋ ಸಂದರ್ಭದಲ್ಲಿ ಹೋಮವನ್ನು ಹಾಕಿರುವಾಗ ಆ ಹೋಮದ ಹೊಗೆಯನ್ನು ಚಿರು ಯಾರಿಗೂ ಗೊತ್ತಾಗ್ದಿತ್ತಿ ಹೊಗೆ ಜಾಸ್ತಿ ಆಗುವ ಹಾಗೆ ಮಾಡ್ತಾ ಇದ್ದಾನೆ. ಆಗ ಆ ಹೊಗೆಯು ದಿಶಾಗೆ ಕಣ್ಣುರಿ ತಡೆಯೋಕ್ಕೆ ಆಗದಿತ್ತಿ ಅವಳು ಸೀದಾ ಮುಖ ತೊಳೆಯಲು ಅಲ್ಲಿಂದ ಎದ್ದು ಹೋಗ್ತಾ ಇದ್ದಾಳೆ. ಆಗ ಚಿರು, ಇವತ್ತು ನಿಮ್ಮ ಬಣ್ಣ ಗೊತ್ತಾಗೇ ಹೋಗುತ್ತೆ ಅಂತ ಹೇಳಿ ಅವಳ ಹಿಂದೆನೇ ಚಿರು ಕೂಡ ಹೋಗ್ತಾ ಇದ್ದಾನೆ. ಇತ್ತ ನರಸಿಂಹ ಅಪ್ಪ
ಹಿಂದೆ ಓದಿಸ್ತಿದ್ದಂತಹ ನೆನಪುಗಳನ್ನೆಲ್ಲ ಮಾಡಿಕೊಂಡು ಈಗ ಯಾರು ಓದಿಸ್ತಾರೆ ಆ ರೀತಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಂಜನಾ ಬಂದು ನಾನು ಓದಿಸ್ತೀನಿ ಅಂತ ಹೇಳಿ ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ. ಆದರೆ ಸಂಜನಾ ಓದಿಸೋದು ಇವನಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಅದೇ ರೀತಿ ನರಸಿಂಹಗೆ ಸಂಜನಾ ಟೀ ಕೂಡ ಮಾಡಿ ತಂದಿರ್ತಾಳೆ. ಬಟ್ ಅದರಲ್ಲಿ ಸಕ್ಕರೆನೇ ಇರೋದಿಲ್ಲ. ಮತ್ತೆ ನರಸಿಂಹ ಸಂಜನಾ ಇಬ್ಬರು ಕೂಡ ಬೈದಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೋತಾ ಇದ್ದಾರೆ. ಹಾಗೆ ಸಂಜನಾ ಮತ್ತೆ ತನ್ನ ಪ್ರೀತಿಯನ್ನು ನರಸಿಂಹನಿಗೆ ಮನವರಿಕೆ ಮಾಡಿಕೊಳ್ಳಲು ಹೋಗ್ತಾ ಇದ್ದಾಳೆ. ಆದರೆ ಇದು ಯಾವುದಕ್ಕೂ ಕೂಡ ನರಸಿಂಹ ಒಪ್ಪೋದೇ ಇಲ್ಲ. ಫಸ್ಟ್ ನೀನು ಹಾಕಿರುವಂತಹ ಚಾಲೆಂಜ್ನಲ್ಲಿ ಗೆದ್ದು ನನಗೆ ತೋರಿಸು ಅಂತ ಹೇಳಿಬಿಟ್ಟು ಅಲ್ಲಿಂದ ಸಂಜನಾಳನ್ನು ಕಳಿಸಿಬಿಡ್ತಿದ್ದಾನೆ. ಇತ್ತ ಗಂಡನಿಗೆ ಸಂಜನಾ ಟ್ಯೂಷನ್ ಕೊಡಿಸ್ಬೇಕು ಹೈಯರ್ ಎಜುಕೇಷನಿಗೋಸ್ಕರ ಅಂತ ಹೇಳಿ ಕನ್ನಿಕಾ ಅನ್ನೋರನ್ನ ಮನೆಗೆ ಕರೆಸ್ತಾ ಇದ್ದಾಳೆ. ಇಲ್ಲಿ ಒಂದು ಹೊಸ ಪಾತ್ರದ ಪ್ರವೇಶವಾಗ್ತಾ ಇದೆ. ಹಾಗೆ ಕನ್ನಿಕಾ ಅನ್ನೋಳು ಕೂಡ ಈ ಮನೆಗೆ ಏನೋ ಒಂದು ಸಂಚು ಮಾಡಿಕೊಂಡು ಬಂದಿರ್ತಾಳೆ. ಅವಳು ಈಗಾಗಲೇ ಹೇಳ್ತಾ ಇದ್ದಾಳೆ, ನಾನು ಮನೆಗೆ ಬಂದ ಮೇಲೆ ಎಲ್ಲರನ್ನೂ ಹೇಗೆ ಆಟ ಆಡಿಸ್ತೀನಿ ಅಂಥೇಳಿ ನೋಡು ನರಸಿಂಹ ಅಂತ ಹೇಳಿ ಬರ್ತಾ ಇದ್ದಾಳೆ. ಹಾಗೆ ಸಂಜನಾ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾಳೆ. ಆಗ ಕನ್ನಿಕಾ ಕೂಡ ಮನೆಯವರನ್ನೆಲ್ಲ ಇಂಪ್ರೆಸ್ ಮಾಡ್ತಾ ಇದ್ದಾಳೆ. ಹಾಗೆ ಅಷ್ಟೊತ್ತಿಗೆ ಅಂಬುಜ ಅಲ್ಲೇ ಇದ್ದವಳು, ನಿನ್ನ ಸ್ಥಾನನೇ ಈ ಮನೇಲಿ ಅಲ್ಲಾಡ್ತಿದ್ಯಲ್ಲ, ಈಗ ಸ್ನೇಕ್ ಹಿಡಿಯೋ ಕೆಲಸ ಯಾಕೆ ಮಾಡ್ತಿದ್ಯಾ ಅಂತ ಹೇಳಿ ಸಂಜನಾಗೆ ಹೇಳ್ತಾ ಇದ್ದಾಳೆ. ಆಗ ಸಂಜನಾ ಏನಾದರೂ ಆಗಲಿ ತೊಂದರೆ ಇಲ್ಲ, ನರಸಿಂಹನಿಗೆ ಒಳ್ಳೆಯದಾದರೆ ಸಾಕು ಅಂತ ಹೇಳಿ ಅಂತ ಇದ್ದಾಳೆ. ಅಷ್ಟೊತ್ತಿಗೆ ನರಸಿಂಹ ಕೂಡ ಬಂದ್ಬಿಡ್ತಾನೆ. ನರಸಿಂಹ ಬಂದೋನೆ ಅವನಿಗೆ ಸಂಜನಾ ಇಂಟ್ರೊಡ್ಯೂಸ್ ಮಾಡ್ತಿದ್ದಾಳೆ. ಕನ್ನಿಕಾನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಗ ಅವಳನ್ನು ನೋಡಿಬಿಟ್ಟು ನರಸಿಂಹ ಫುಲ್ ಶಾಕ್ ಆಗಿಬಿಡ್ತಾ ಇದ್ದಾನೆ. ಯಾಕಂದರೆ ನರಸಿಂಹನಿಗೆ ಹಳೆಯ ನೆನಪುಗಳು ಎಲ್ಲವೂ ಶುರುವಾಗ್ತಾ ಇದೆ. ಕನ್ನಿಕಾ ನರಸಿಂಹನ ಪ್ರೀತಿಸ್ತಿರುವಂತಹ ಹುಡುಗಿಯಾಗಿರ್ತಾಳೆ. ಈಗ ಸಂಜನಾಗೆ ತಿಳಿಯದೆ ಗಂಡನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮನೆಗೆ ಕರೆದುಕೊಂಡು ಬಂದಿರೋದು ಈಗ ನರಸಿಂಹನಿಗೆ ಕಂಟಕವಾದಂತೆ ಕಾಣ್ತಾ ಇದೆ. ಮುಂದೆ ನರಸಿಂಹ ಕನ್ನಿಕಾಳಿಂದ ಹೇಗೆ ಬಚಾವಾಗ್ತಾನೆ, ಹಾಗೆ ಅವಳನ್ನು ಹೇಗೆ ಮನೆಯಿಂದ ಹೊರಗೆ ಹಾಕ್ತಾನೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಅದೇ ರೀತಿ ಇಂತಹ ಅಪ್ಡೇಟ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.